ನಾ ಹೇಳಿದ್ನಲ್ಲ, ಇಂಟರ್ನಲ್ ಅಸೆಸ್ಮೆಂಟ್ 20 ಕೊಡ್ಬಿಡ್ರಿ. ಯಾರು ಸೆಕ್ರೆಟರಿ ಆಫ್ ಎಜುಕೇಷನ್ ಇನ್ಸ್ಟ್ರಕ್ಷನ್ ಟು ದ ಹೆಡ್ ಮಾಸ್ಟರ್ಸ್ ಅವರು 20 ಕೊಡ್ರಿ. ವ್ಯಾಲ್ಯೂಯೇಷನ್ ಸೆಂಟರ್ಗೆ ಮಿನಿಸ್ಟ್ರ್ ಹೋಗಿದ್ದಾನೆ, ಎಲ್ಲರೂ ಹೋಗ್ತಾರೇನ್ರಿ? ವ್ಯಾಲ್ಯೂಯೇಷನ್ ಸೆಂಟರ್ ಮಿನಿಸ್ಟ್ರ್ ಹೋಗ್ತಾರೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ಬಿಡ್ರಿ. 80ಕ್ಕೆ 13 ಕೊಟ್ಬಿಡ್ರಿ. ಆಯ್ತಾ? 33 ಪಾಸು. 33ಗೆ ಮಗುವಿನ ಓದುವ ಉತ್ಸಾಹವನ್ನೇ ಕಳೆದಂಥ ಸರ್ಕಾರ ಇತ್ತು. ಇಲ್ಲಪ್ಪ ನೀನು 40 ಬರಬೇಕು, ಈಗ 35 ಇತ್ತು ಮಿನಿಮಮ್. 30 ಮಗು 40, 45, 70, 90 ತನಕ ತೆಗಿತವೆ ಮಕ್ಕಳು. ನೀನು 33 ಸಾಕಣೆ. ನೀನು ಮಗುವಿನ ಓದುವ ಉತ್ಸಾಹವನ್ನೇ ಕಳೆದಂಥ ಸರ್ಕಾರ ಇತ್ತು. ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಈ ಸಿದ್ದರಾಮಯ್ಯನಿಗೂ ಎಜುಕೇಷನ್ನು ಅರ್ಥ ಇಲ್ಲ, ಏನೂ ಅರ್ಥ. ಸುಮ್ಮನೆ ಬರೀ ಬೊಗಳೆ ಹೊಡ್ಕೊಂಡು ರೋಪ್ ಹಾಕೊಂಡು ತಿರ್ಗೋದು ಬಿಟ್ರೆ. ಇನ್ನೂ ನೀ ಸಿದ್ದರಾಮಯ್ಯ ನುಡಿಲೇ ಇದೆಯಾ? ಸಿದ್ದರಾಮಯ್ಯ ಹೊರಗೆ ಬಾ ನೀನು. ಛೀ 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 ಛೀ. ನಾವು ಹೇಳಿದ್ರು ಸಿದ್ದರಾಮಯ್ಯನ ಬೋಯ್ತಾನ್ರಿ ವಿಷ್ಣು. ಇದೆಲ್ಲ ಇಟ್ಸ್ ಅ ಫ್ಯಾಕ್ಟ್. ವಸ್ತುಸ್ಥಿತಿಯನ್ನು ನಿನಗೆ ಹೇಳ್ತಾ ಇದೀಯಪ್ಪ, ತಿಳ್ಕೊ. ತಿಳ್ಕೊಂಡು ಬದಲಾವಣೆ ಮಾಡು ಸರ್ಕಾರನ. ಅಲ್ಲ ರೀ, ಕೃಷ್ಣ ಅವ್ರ ಗೌರ್ಮೆಂಟ್ಲಿದ್ದಾಗ ನಾವೆಲ್ಲನೂ ಎಂತೆಂಥ ಪ್ರೋಗ್ರಾಮ್ಗಳು. ಫಸ್ಟ್ ನಾವು ಬರೆದಿದ್ದು ಡೆಮಾಕ್ರಟೈಸೇಷನ್ ಆಫ್ ಸ್ಕೂಲ್ ಎಜುಕೇಷನ್. ಡೆಮಾಕ್ರಸಿನ ಎಲ್ಲಿ ಕಾಣಬೇಕು ಅಂತೇನ್ರಿ ಅಂಬೇಡ್ಕರ್ ಹೇಳೋದು? ಡೆಮಾಕ್ರಸಿನ ಕಾಣಬೇಕಾಗಿದ್ದು ಅಕ್ಷರ ಮತ್ತು ಆರೋಗ್ಯದಲ್ಲಿ. ಆ ನಾಡಿನ, ಆ ದೇಶದ ಜನ ಅಕ್ಷರ ಮತ್ತು ಆರೋಗ್ಯ ಇವೆರಡು ಕಡ್ಡಾಯ ಬೇಕು ಅಂತ. ಅದೇ ಡೆಮಾಕ್ರಸಿ.